ಒಂದು ಪತ್ರಿಕಾಗೋಷ್ಠಿಗೆ ಹಾರ್ದಿಕವಾಗಿ ಸ್ವಾಗತವನ್ನು ಕೋರ್ತಾ ಸರ್, ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದ ನಂತರ ವಿಶೇಷವಾಗಿ ಎಸ್.ಟಿ. ನಿಗಮದ ಹಗರಣ ನಿಮ್ಮೆಲ್ಲರಿಗೂ ಗೊತ್ತದ. ಅದು 186 ಕೋಟಿ ಅಲ್ಲ, ಇಷ್ಟೇ ಆಗ್ಯದ ಅಂಥೇಳಿ ಸ್ವತಃ ಮುಖ್ಯಮಂತ್ರಿನೇ ಸದನದಲ್ಲಿ ಒಪ್ಪಿಕೊಂಡು ಈ ಮಂತ್ರಿ ರಾಜೀನಾಮೆ ಕೊಡಬೇಕಾದ ಸ್ಥಿತಿ ಬಂತು. ಯಾರು ನಾಗೇಂದ್ರ ಅವರು ಹಗರಣದಲ್ಲಿ ಇದ್ದಾರೆ ಅನ್ನೋ ಕಾರಣಕ್ಕಾಗಿ ರಾಜೀನಾಮೆ ಕೊಡಿಸಿದ್ರು, ಅವ್ರ ಮೇಲೆ ಇವತ್ತು ಚಾರ್ಜ್ ಶೀಟ್ ಆಗಿದೆ. ವಾಪಸ್ ಅಂಥವ್ರ ಮಂತ್ರಿ ಮಾಡ್ಲಕ್ಕ ಕಾಂಗ್ರೆಸ್ಸಿಗೆ ಇವತ್ತು ಬಹಳ ಉತ್ಸುಕತೆ ಆತುರತೆ ಇದೆ. ಹಂಗೆ ನೋಡಿದ್ರೆ ನಮ್ಮ ಜಿಲ್ಲೆಯೊಳಗೆ ಇನ್ನು 3 ಜನ ಪಾಪ ಗುಳಾಡತ್ತಾರ. ದೇ ಆರ್ ಸೀನಿಯರ್ ಲೀಡರ್ಸ್. ಬಲ್ದಿನ್ನಿ ನಾಡಗೌಡ್ರು ಅಂದ್ರೆ ಆ ಭಾಗದ ಪಾಳೆಗಾರ ಅವರು. ಶಿವಾನಂದ ಪಾಟೀಲ್ ಅಂದ್ರೆ ಒಂದು ಗತ್ತದ ಈ ಜಿಲ್ಲೆ ಒಳಗೆ ಬಹಳ ಸೀನಿಯರ್ ಲೀಡರ್ ಅಂತ. ಯಶವಂತರಾಯಗೌಡ್ರ ಅಂತರೂ ಗೋಳಾಡ್ ಹೋದ್ರು. ನನಗನ್ನಿಸ್ತದ ನಾಗೇಂದ್ರ ಅವರಿಗೆ ಹಗರಣ ಮಾಡೋದು ಏನು ಒಂದು ಸಾಮರ್ಥ್ಯ ಇದೆ. ಆ ಸಾಮರ್ಥ್ಯವನ್ನು ಗುರುತಿಸಿ ಕಾಂಗ್ರೆಸ್ ಮತ್ತೆ ಮಂತ್ರಿ ಮಾಡಿದ ವ್ಯವಸ್ಥೆ. ಉಳಿದವ್ರಿಗೆ ಆ ಸಾಮರ್ಥ್ಯ ಇಲ್ಲ ಕಾಂಗ್ರೆಸ್ನಾಗ. ಅಂದ್ರೆ ಯಾರಿಗೆ ಭ್ರಷ್ಟಾಚಾರ ಮಾಡುವ ಹಗರಣಗಳನ್ನು ಮಾಡುವಂತ ಸಾಮರ್ಥ್ಯ ಇದೆ ಅವರಿಗೆ ಮಾತ್ರ ಮಂತ್ರಿಗಿರಿ ಏನು. ಇಲ್ಲಿ ನಡೆದಿರುವ ಹಗರಣಗಳಲ್ಲಿ ಹಣ ಮಾಡಿ ಮೇಲೆ ಯಾರು ಹಣ ಕೊಡ್ತಾರೋ ಅವ್ರಿಗೆ ಮಾತ್ರ ಮಂತ್ರಿಗಿರಿ ಕೊಡ್ತಾರ ಅನ್ನೋದು ಇದು ನಾ ಅಲ್ಲ ಹೇಳಕತ್ತಿದ್ದು. ಯಾರು ಹೇಳಿದ್ರು? ಇಲ್ಲೇ ಪಕ್ಕದ ಜಿಲ್ಲೆಯ ಉಸ್ತುವಾರಿ ಸಚಿವರಾಗಿ ಕೆಲಸ ಮಾಡಿರುವಂತ ಕಾಂಗ್ರೆಸ್ಸಿನ ಜಿಲ್ಲಾಧ್ಯಕ್ಷರು ಮತ್ತು ಉಸ್ತುವಾರಿ ಸಚಿವರಾಗಿರೋರೇ ಮಾತಾಡಿಕೊಂಡು ಮಾಧ್ಯಮಗಳ ಮೂಲಕ ಬಂದ್ಬಿಡ್ತಾರೆ. ರೊಕ್ಕ ಕೊಟ್ಟವ್ರಿಗೆ ಮಿನಿಸ್ಟರ್ ಮಾಡತ್ತಾರಂತ ದುಡ್ಡಿಗಾಗಿ ಮಂತ್ರಿಗಿರಿ ಅನ್ನುವಂತ ಹೊಸ ಕಾನ್ಸೆಪ್ಟ್ ಅನ್ನ ಕಾಂಗ್ರೆಸ್ ತಂದಿದೆ. ಅದ್ರ ಪರಿಣಾಮ ಏನಾಗ್ಯದ? ನಾಗೇಂದ್ರ ಅಂತವ್ರು ಮತ್ತೆ ಮಂತ್ರಿ ಆಗ್ಯಾರ. ಯಾವ ಕಾರಣಕ್ಕೆ ಅವ್ರು ರಾಜೀನಾಮೆ ಕೊಟ್ರ? ಏನಾದರೂ ಎಸ್.ಟಿ. ಹಗರಣದ ತಾರ್ಕಿಕ ಅಂತ್ಯ ಕಂಡಿದೆಯಾ? ಅದೇನಾದ್ರೂ ತನಿಖೆ ಮುಗಿದಿದೆಯಾ? ಸರ್, ಖಂಡಿತ ಈ ಹಂತದಲ್ಲಿ ಭ್ರಷ್ಟ ಮಂತ್ರಿಗಳನ್ನ ಇಟ್ಕೊಂಡು ಸರ್ಕಾರ ನಡೆಸಿರೋದು ಎರಡು ಮಾಪದಂಡ. ಯಾಕೆ ನಿಮಗೆ? ನೀವು ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ಇವತ್ತು ಮಂತ್ರಿ ಮಾಡದೇ ಇರೋದು ಕಾರಣ ಏನು? ಏನ್ ಗ್ಯಾರಂಟಿ ಕಾಂಗ್ರೆಸ್ಸಿನ ಒಂದು ಮಹತ್ವಾಕಾಂಕ್ಷಿ ಯೋಜನೆ ಇದೆ, ಅಲ್ಲೇ 5,000 ಕೋಟಿ ಲೆಕ್ಕ ಸಿಗೋಲ್ತು ಇನ್ನು. ಅದೊಂದೇ ಅವರ ಅದಕ್ಷತೆಗೆ ಸಾಕ್ಷಿ. ಅಲ್ಲಿ ನಡೆದಿರೋದು ಏನು ಹಗರಣ ಅನ್ನೋ ಕಾರಣಕ್ಕಾಗಿ ಅವ್ರಿಗೆ ಬಿಡ್ತೀರಿ. ಆದ್ರೆ ನಾಗೇಂದ್ರ ಅವ್ರಿಗೆ ವಾಪಸ್ ಹೋಗ್ತೀರಿ. ಅರ್ಥ ಏನು? ಅಂದ್ರೆ ದುಡ್ಡು ಕೊಟ್ಟವ್ರಿಗೆ ಮಂತ್ರಿಗಿರಿ ಅನ್ನುವಂಥದ್ದು. ನನಗೆ ಪಾಪ ನಮ್ಮ ಬಿಜಾಪುರ ಜಿಲ್ಲೆಯ ನಮ್ಮ ಶಾಸಕರ ಆಯ್ಕೆ ಆಗಿರೋರು, ಪಕ್ಷ ಯಾವ್ದಾರು ಇರಲಿ, ಜಿಲ್ಲೆ ಹಿತದೃಷ್ಟಿಯಿಂದ ಹೇಳ್ತೀನಿ. ಇವತ್ತು ನಾಗರ ಪಂಚಮಿ, ನಿಮ್ಮೆಲ್ಲರಿಗೂ ನಾಗರ ಪಂಚಮಿ ಶುಭಾಶಯಗಳು. ಬುಸ್ ಅಲ್ಲಾರ ನಾಗಪ್ಪಗ ಸಿಂಬಿ ಮಾಡ್ಕೊಂಡಿದ್ರತ್. ಈ ಜಿಲ್ಲಾ ಕಾಂಗ್ರೆಸ್ ಶಾಸಕರ ಹಣಿ ಬರ ಏನಾಗ್ಯದ ಅಂದ್ರೆ ಬೂಸ್ ಅಲ್ಲಾರ ನಾಗಪ್ಪಾಗ್ಯಾರ. ನೋಡ್ರಿ, ಬಲ್ದಿಂದ ನಾಡ್ಕೊಡ್ರಿ ಅಂದ್ರೆ ಪಾಳೆಗಾರರು ಒಂದು ಛಬಿ ಅದವ್ರದ್ದು, ಒಂದು ಗತ್ತದ. ಶಿವಾನಂದ ಪಾಟೀಲ್ ಏನು ಸಾಮಾನ್ಯರ? ಏನು ಯಶವಂತರಾಯಗೌಡ್ರ ಕಡಿಮೆ ಗೋಡಿಕೆ ಅದ? ಅವ್ರು ಯಾರು ಮಾತಾಡೋದು ಬೂಸ್ ಅನ್ನಲ್ರಾಗ್ಯಾರ. ಅದ್ರ ಕಾರಣಕ್ಕಾಗಿ ಸಿಂಬಿ ಮಾಡ್ಕೊಂಡು ಅದ್ರ ಮೇಲೆ ಕೊಡ ಹೊತ್ಕೊಂಡು ಬರೋ ಪರಿಸ್ಥಿತಿ ನಡೆದದ. ಮೈಯೆಲ್ಲ ಗಾಯ ಆಗ ಅವ್ರಿಗೆ, ಆದ್ರೂ ಏನು ಮಾಡಲಾರ ಪರಿಸ್ಥಿತಿ ಅಂತ. ಪರಿಣಾಮ ಏನಾಗ್ಯದ ಸರ್? ಜಿಲ್ಲೆಯೊಳಗೂ ಕೂಡ ಇದ್ರ ದುಷ್ಪರಿಣಾಮ ಬೀರ. ನೋಡ್ರಿ, ಇವತ್ತು ಕಾಂಗ್ರೆಸ್ಸಿನ ಶಾಸಕರ ಜಿಲ್ಲಾ ಉಸ್ತುವಾರಿಗಳ ಮೇಲೆ ಆರೋಪ ಮಾಡ್ಲಾತಾರ. ನಾ ಮಂತ್ರಿ ಆಲಾರ ಕಾರಣ ಅವರು ಅಂತೇಳಿ. ಬೀದಿ ಕಾಳಗ. ಜಿಲ್ಲೆ ಅಭಿವೃದ್ಧಿ ಎಲ್ಲಿ ಆಗ್ತದೆ ಹಿಂಗಾದ್ರೆ? ಸರ್, ಜಿಲ್ಲೆಯ ರೈತರು ಇವತ್ತು ಬರ ಎದುರಿಸುವ ಪರಿಸ್ಥಿತಿ ಅದು. ಸರ್, ಇನ್ನೊಂದು ವಾರ ಮಳಿ ಲೇಟ್ ಆಗಿತ್ತು ಅಂದ್ರೆ ಕುಡಿ ನೀರಿಗೆ, ಬಿಜಾಪುರ ಕುಡಿ ನೀರಿಗೆ ಹಾಹಾಕಾರ ಬಂದಿತ್ತು. ಕಾಲ್ಮಟ್ಟಿ ಖಾಲಿ ಆಗೋಗಿತ್ತು. ಅದೇನೋ ಮಹಾರಾಷ್ಟ್ರದೊಳಗೆ ವರುಣ ದೇವ ಕೃಪೆಗೈದ ಅಂತೇಳಿ ಕೃಷ್ಣಾ ನದಿಗೆ ನೀರು ಬಂದದ. ಅಷ್ಟರೇ ನಮಗೆ ಸಮಸ್ಯೆ ಅರಿವು ಆಗ್ತಾ ಇಲ್ಲ. ಅದರ ಅಕ್ಷರಶಃ ಕೃಷಿ ಜಮೀನಿನಲ್ಲಿ ಬಿತ್ತದವರ ಬೆಳೆಗಳು ಇವತ್ತು ಬರ್ತಾ ಇಲ್ಲ. ರೈತ ಏನಾದ್ರೂ ಸರ್ಕಾರ ಪರಿಹಾರ ಕೊಡ್ತದೇನಂದ್ರೆ ಈ ಸರ್ಕಾರಕ್ಕೆ ಏನಾಗಿದ್ರಿ, ಕಳ್ಳನಿಗೊಂದು ಪಿಳ್ಳೆ ನೆವ ಅನ್ನೋ ರೀತಿಯೊಳಗ, ಗ್ಯಾರಂಟಿ ನೆಪದೊಳಗ, ಹಣನೇ ಇಲ್ಲ ಅನ್ನೋ ನೆಪದೊಳಗ NDRF ನಾರ್ಮ್ಸ್ ಪ್ರಕಾರ ಹಣ ಕೊಡ್ತೀವಿ ಅಂತ ಕೇಂದ್ರ ಸರ್ಕಾರ ಕಡೆ ನೋಡಕತ್ತಾರೆ ಹೊರತಾಗಿ ಇವ್ರು ಕರ್ನಾಟಕ ಸರ್ಕಾರವಾಗಿ ರೈತರಿಗೆ ಏನು ಜವಾಬ್ದಾರಿ ತಗೊಂಡ್ರ? ಸರ್, ನಾನು ಸಾಲ ಮನ್ನಾಕ್ಕೂ ಆಗ್ರಹ ಮಾಡಲ್ಲ. ನೀವು NDRF ನಾರ್ಮ್ಸ್ ಮೇಲೆ ಪ್ರತಿ ರೈತರಿಗೆ MP ಎಲೆಕ್ಷನ್ಗಿಂತ ಮೊದಲ ಹಾಕಿದ್ರೋ ಇಲ್ಲ ಇವರು, ಹಂಗ ಪ್ರತಿ ರೈತರಿಗೆ ಕರ್ನಾಟಕ ಸರ್ಕಾರ ಒಂದು ದೊಡ್ಡ ಪರಿಹಾರ ಘೋಷಣೆ ಮಾಡಬೇಕು. ಎಕರೆಗೆ ಒಂದು 50,000 ರೂಪಾಯಿ ಕೊಡೋಂಗಾಗಬೇಕು. ನೀ NDRF ಕಡೆ ಹೇಳ್ತೀನಿ, ಬೆಳೆ ವಿಮೆ ಕಡೆ ಹೇಳಿ ಮೋದಿ ಕಡೆ ಕೈ ತೋರಿಸ್ತೀನಿ ಅಂದ್ರೆ ಆಗಲ್ಲ. ಇವತ್ತು ರೈತ ಏನು ಮಣ್ಣೊಳಗೆ ಹಾಕ್ಯಾನ ಬಿತ್ತನೆ ಬೀಜ ಅದು ಬರಲಾರದು, ಗೊಬ್ಬರ ಅದೆಲ್ಲ ಹಾಳಾಗಿ ಹೋಗ್ಯದ. ರೈತ ಸಂಕಷ್ಟದೊಳಗಾನ, ಮುಂದೆ ಏನು ಗತಿ ಏನು ಅಂತ ಆತಂಕದೊಳಗದಾನ. ನಾನು ಸರ್ಕಾರಕ್ಕೆ ಆಗ್ರಹ ಮಾಡ್ತೀನಿ, ನೀವು ರೈತರಿಗೆ ಸಾಲ ಮನ್ನಾ ಮಾಡಿದ್ರೆ ಯಾರಿಗೆ ಹೊಡೆದು ಬೀಳ್ತದೆ ಹೇಳ್ರಿ? ಸಹಕಾರಿ ಸಂಸ್ಥೆಗಳಿಗೆ ಹೊಡೆದು ಬೀಳ್ತದೆ. ಸಹಕಾರಿ ಸಂಸ್ಥೆಗಳ ಸಾಲ ಮನ್ನಾ ಮಾಡಿ ಸರ್ಕಾರ ಮಾಡ್ತಂದ್ರ ರಾಜ್ಯದ ರೈತರಿಗೆ ಏನು ನಿಜವಾಗ್ಲೂ ಸಹಾಯಕ್ಕೆ ಬರಬೇಕಾಗಿರುವಂತ ಪ್ಯಾಕ್ಸ್ಗಳು, ಸಹಕಾರಿ ಸಂಘಗಳು ಸಾಯ್ತಾವ. ಬೇಡ ಬೇಡ ಬೇಡ, ನೀವು NDRF ಅಂತ ಕೇಂದ್ರ ಸರ್ಕಾರ ಕಡೆ ಕೈ ತೋರಿಸೋದು ಬೇಡ.
ನಿಮ್ಗೊಂದು ಜವಾಬ್ದಾರಿ ಅದೋ ಇಲ್ಲೋ ಸರ್? ಇತಿಹಾಸದಲ್ಲಿ ಅವತ್ತು ಏನು 1989 ಸನ್ಮಾನ್ಯ ವೀರೇಂದ್ರ ಪಾಟೀಲ್ ನೇತೃತ್ವದೊಳಗೆ ಬಂದ ನಂತರ ಅತಿ ದೊಡ್ಡ ಸಂಖ್ಯೆಯ ಬಹುಮತವನ್ನ ಈ ರಾಜ್ಯ ಜನ ನಿಮ್ಗೆ ಕೊಟ್ರ ಸರ್. 140ಕ್ಕೆ ಬಂದು ಮುಟ್ಟಿರಿ ನೀವು. ಹಂಗೂ ಹಿಂಗೂ ಗಂಡ ಗುಂಡಿ ಮಾಡಿ 136 ಜನ ಕೊಟ್ರೆ ಇನ್ನೊಂದು 4 ಜೋಡಿಸ್ಕೊಂಡೇ ಬಿಟ್ಟಿರಿ. ಇಷ್ಟು ದೊಡ್ಡ ಪ್ರಮಾಣದಾಗ ಜನ ನಿಮ್ಮನ್ನ ನಂಬ್ಯಾರ. ನೀವು ಗ್ಯಾರಂಟಿ ಕೊಡ್ತೀನಿ ಅಂತ ಹೇಳಿ ಗ್ಯಾರಂಟಿ ನಿಲ್ಸಿದ್ರಿ. ಯಾರಿಗಾದ್ರೂ ಕೊಟ್ರ ಸರ್ ಗ್ಯಾರಂಟಿ? ಇತ್ತೀಚೆಗೆ ಬರೋದು ನೋಡಿರಿ ಸರ್. ನೀವು ಬಹಳ ದೊಡ್ಡ ಸಂಗತಿ ಏನಂದ್ರೆ KEB ಲೈನ್ ಹಚ್ಚಾರ ಜನ. KEBಗೆ ಏನು ಕೊಡಬೇಕು, ಹೆಂಗೆ ಕೊಡಬೇಕು, ಎಷ್ಟು ರೊಕ್ಕ ಕೊಟ್ಟು ನಾ ಗ್ಯಾರಂಟಿ ಉಳಿಸ್ಕೋಬೇಕು. ಅದೇನೋ ಎಂತ ಗ್ಯಾರಂಟಿ ಇರೋದು ಭಾಗ್ಯ ಗೃಹ ಜ್ಯೋತಿ ಯೋಜನೆ. ಯೋಚನೆ ಮಾಡ್ರಿ, ಇವತ್ತು ಹೆಣ್ಮಕ್ಳಿಗೆ ಬರ್ಲಾಕತ್ತಿದ್ ಬಂದದ್ರಿ. ಗೃಹಲಕ್ಷ್ಮಿ ಯೋಜನೆ ಇಲ್ಲ, 5,000 ರೂಪಾಯಿ ಕಳುವಾಗಕ್ಕೆ ಸಿಗಾಕತ್ತಿಲ್ಲ. ರಾಜ್ಯದೊಳಗ ಜನರಿಂದ ಸಂಗ್ರಹ ಆಗಿರೋ ಹಣ ಲೂಟಿ ಹೊಡೆಯುವ ಸರ್ಕಾರ ಬಂದದ್ದು. ಆ ಲೂಟಿ ಹೊಡೆದಿದ್ರವಾಗ ಹೈಕಮಾಂಡ್ಗೆ ಎಷ್ಟು ಕೊಡ್ತಾರ ಅನ್ನೋದ್ರ ಮಂತ್ರಿ ಆಲಕತ್ತಾರ. ಇದು ಕಾಂಗ್ರೆಸ್ನವ್ರು ಹೇಳಕತ್ತಾರ ಬಹಿರಂಗವಾಗಿ. ಇಂಥ ಟೈಮ್ದಾಗ ರೈತರು ಸಂಕಷ್ಟದೊಳಗೆ ಅದಾರ. ಇದೆಲ್ಲ ಇಟ್ಕೊಂಡು ಒಂದು ಒಳಗಡೆ ಸದನದೊಳಗೆ ಏನು ಹೋರಾಟ ಅಂತ ಹೇಳಿದ್ರೆ, ಈ ಮಂತ್ರಿ ರಾಜೀನಾಮೆ ಕೊಡ್ರಿ, ಹಿಂಗೆ ಭ್ರಷ್ಟ ಮಂತ್ರಿಗಳನ್ನ ಇಟ್ಕೊಂಡು ಈ ಸರ್ಕಾರ ನಡ್ಸಕ್ಕಾಗಲ್ಲ, ಒಳ್ಳೆ ಆಡಳಿತ ಕೊಡಕ್ಕಾಗಲ್ಲ. ಎರಡನೇದು, ರೈತರಿಗೆ ಸಂಕಷ್ಟಕ್ಕೆ ತಕ್ಷಣ ಧಾವಿಸ್ರಿ. ಏನು ಗ್ಯಾರಂಟಿ ಗಂಡಾಗುಂಡಿ ಮಾಡ್ತಿದ್ರಿ, ಇವತ್ತು ಗ್ಯಾರಂಟಿಯ ಗಂಡಾಗುಂಡಿ ನಿಂದ್ರಿಸಿ ನಿಜವಾಗ್ಲೂ ಅವ್ರಿಗೇನು ಕೊಡ್ಕೋತ ಬಂದಿರಿ, ನಿಮ್ಮ ಪ್ರಾಮಿಸ್ ಪ್ರಕಾರ ಅವ್ರಿಗೆ ಮುಂದುವರಿಸ್ರಿ. 6 ತಿಂಗಳಿಗೊಮ್ಮೆ ವರ್ಷಗೊಮ್ಮೆ ಇಲೆಕ್ಷನ್ ಬಂದ್ರೆ ಅಟ್ಟೆ ನಾವು ಗ್ಯಾರಂಟಿ ಹಾಕ್ತಿರ ಅನ್ನೋಂಗೆ ಆಗಬಾರ್ದು. ಅದನ್ನು ಕೊಡ್ರಿ. ಇದರ ಜೊತೆಗೆ ಜನರ ಸಂಕಷ್ಟಗಳು ಸರ್ ರೈತರಿಗೆ ಎಷ್ಟು ಸಂಕಷ್ಟ ಅದೋ ಅದೇ ರೀತಿ ಈ ವೃದ್ಧಾಪ್ಯ ವೇತನ ಬಾಕಿ ಯಾವ್ದಾದ್ರು ಸೋಷಿಯಲ್ ಪೆನ್ಷನ್ ಸ್ಕೀಮ್ ಬರ್ಲಾಗತ್ತಾವ್ರಿ ಸರ್. ಎಲ್ಲೂ ಯಾವುದಕ್ಕೂ ಜವಾಬ್ದಾರಿ ತೆಗೆದುಕೊಳ್ಳೋದೇನು ಸರ್ಕಾರ ಬಂದ್ ರೊಕ್ಕ ಲೂಟಿ ಹೊಡಿದ್ರೊಳಗದ. ಈ ರೊಕ್ಕ ಕಟ್ಕೊಂಡು ಮುಂದಿನ ಇಲೆಕ್ಷನ್ದೊಳಗ ಹಣ ಹಂಚಿ ಆರಿಸಿ ಬರ್ಬೇಕನ್ನೋ ಒಂದು ಭ್ರಷ್ಟ ವ್ಯವಸ್ಥೆ ನಿರ್ಮಾಣ ಮಾಡ್ಯಾರ. ಇದನ್ನ ಹೊರಬರಬೇಕು. ನಾಗೇಂದ್ರಗೆ ಯಾವ ಕಾರಣಕ್ಕ ಮಾಡಿರೋ ಭ್ರಷ್ಟಾಚಾರ ಕಾರಣಕ್ಕೆ? ಯಾರ ಹಣದೊಳಗೆ ಭ್ರಷ್ಟಾಚಾರ ಮಾಡ್ಯಾರ ನಾಗೇಂದ್ರಿ? ಎಷ್ಟೀ ಜನಾಂಗದ ಜನರೋದ್ಧಾರಕ್ಕಾಗಿ ಇಟ್ಟ ಹಣದೊಳಗೆ ಭ್ರಷ್ಟಾಚಾರ ಮಾಡ್ಯಾರ. ಇದನ್ನ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಆನ್ ದ ಫ್ಲೋರ್ 186 ಕೋಟಿ ಮಾಡಿದ್ರೆ ಭ್ರಷ್ಟಾಚಾರ, 86 ಕೋಟಿ ಮಾಡಲಿಲ್ಲ ಅಂದ್ರೆ ಅಲ್ಲನು. ಅವ್ರಿಗೆ ಗೊತ್ತಿರೋ ಮಾಹಿತಿ ಪ್ರಕಾರ ಮೇಲ್ನೋಟಕ್ಕೆ ಅಷ್ಟೇ ಹೇಳ್ಯಾರ. ಇವತ್ತು ಚಾರ್ಜ್ ಶೀಟ್ ಆಗ್ಯದ. ಆ ಕಾರಣಕ್ಕೆ ರಾಜೀನಾಮೆ ಕೊಟ್ರ. ವಾಪಸ್ ಯಾವ ಕಾರಣಕ್ಕೆ ವಾಪಸ್ ತೊಗೊಂಡ್ರಿ? ಈ ರಾಜ್ಯದ ಜನತೆಗೆ ಹಕ್ಕದ ಇದನ್ನ ಕೇಳಕ್ಕ. ದಯವಿಟ್ಟು ನೀವು ರಾಜೇಂದ್ರ ಅವ್ರಿಗೆ ರಾಜೀನಾಮೆ ತೆಗೆದುಕೊಡ್ರಿ, ತೆಗೆದು ಹಾಕ್ರಿ. ನಿಮ್ಮೊಳಗೆ ಒಳ್ಳೆಯವರು ಅದಾರ. ನಿಮ್ಗೆ ಯಾವ್ಯಾವ ಸೋಷಿಯಲ್ ಇಂಜಿನಿಯರಿಂಗ್ ಮಾಡ್ಬೇಕತ್ತದ ಅದೇ ಸಮುದಾಯದೊಳಗೂ ಒಳ್ಳೆಯವರು ಅದಾರ, ಆಯಾ ಜಿಲ್ಲೆದೊಳಗೂ ಒಳ್ಳೆಯವರು ಅದಾರ. ಇರೋದ್ರಾಗ ಒಳ್ಳೆಯವರನ್ನ ಕೊಡು ಕೆಲಸ ಮಾಡಿ. ಕಾಂಗ್ರೆಸ್ನಾಗ ಇರೋರೊಳಗೆ ಒಳ್ಳೆಯವ್ರು ಕೊಡ್ಬೇಕು. ಒಳ್ಳೆಯವ್ರು ಪೂರ್ತಿ ಸಿಗ್ತಾರತ್ತಿಲ್ಲ. ಇರೋರೊಳಗೆ ಒಳ್ಳೆಯವ್ರ ಮಂತ್ರಿ ಮಾಡ್ರಿ, ರಾಜ್ಯಕ್ಕೆ ಒಳಿತನ್ ಮಾಡಿ ಅನ್ನುವಂತ ಆಗ್ರಹ ಮಾಡ್ತೇವೆ. ಒಳಗ ಸದನದೊಳಗೆ ಸರ್ ನಮ್ಮ ನಾಯಕರು, ವಿರೋಧ ಪಕ್ಷದ ನಾಯಕರು, ನಮ್ಮ ರಾಜ್ಯಾಧ್ಯಕ್ಷರಾಗಂತ ವಿಜೇಂದ್ರ ಅವರು, ನಮ್ಮ ಇಡೀ ರಾಜ್ಯದಲ್ಲಿ ಆಯ್ಕೆಯಾಗಿ ಹೋಗಿರುವಂತ ವಿಧಾನ ಪರಿಷತ್ ಮತ್ತು MLAಗಳು ಅಲ್ಲಿ ಸದನದ ಒಳಗಡೆ ಹೋರಾಟ ಮಾಡ್ತಾರ. ನಮ್ಮೆಲ್ಲ ಜಿಲ್ಲೆಗಳಲ್ಲಿ ನಾವು ಜಿಲ್ಲಾಧಿಕಾರಿಗಳ ಕಚೇರಿ ಎದುರುಗಡೆ ಹೋರಾಟ ಮಾಡಬೇಕು. ಮುಂದಿನ ಅನಿರ್ದಿಷ್ಟ ಅಂದ್ರೆ ಸರ್ ಇದು ಮುಂದಿನ 8-10 ದಿನಗಳ ಕಾಲ ಸದನದೊಳಗೆ ಏನು ಹೋರಾಟ ಆಗ್ತದೋ ಅದಕ್ಕೆ ಪ್ಯಾರಲಲ್ ಆಗಿ ಜಿಲ್ಲಾಧಿಕಾರಿಗಳ ಕಚೇರಿ ಇದ್ರೆ ಪ್ರತಿದಿನ ಒಂದು ವಿಧಾನಸಭಾ ಕ್ಷೇತ್ರದ ಪ್ರಮುಖರು, ಕಾರ್ಯಕರ್ತರು ಎಲ್ಲರೂ ಬಂದು ಅದರೊಳಗೆ ಭಾಗವಹಿಸ್ತಾರೆ, ಜನಸಾಮಾನ್ಯರು. ಆ ರೀತಿ ಮುಂದಿನ 8 ದಿನದ ಆಗ್ಯದ. ಮತ್ತೆ ಸೆಕೆಂಡ್ ಸೈಕಲ್ ಬಂದಾಗ ಸೆಕೆಂಡ್ ಅದು ರೆಡಿ ಆಗ್ತದೆ. ಹಿಂಗೊಂದು ಅನಿರ್ದಿಷ್ಟ ಅವಧಿ ರಾಜೀನಾಮೆ ಕೊಡುವವರೆಗೂ ನಾವು ಈ ಹೋರಾಟ ಮಾಡಬೇಕು ಅನ್ನೋಂಥದ್ದನ್ನು ಈಗಾಗಲೇ ನಮ್ಮ ಜಿಲ್ಲಾಧ್ಯಕ್ಷರು, ಹಿರಿಯ ಶಾಸಕರಾಗಿದ್ದಂಥ ಸನ್ಮಾನ್ಯ ನಮ್ಮ ಸಾಸ್ನೂರ್ ಗೌಡ್ರು ಇಬ್ರು ಹೇಳ್ಯಾರ. ಸೋಮನಗೌಡ ಪಾಟೀಲ್ ಸಾಸ್ನೂರ್ ಅವರು ಹೇಳ್ಯಾರ. ಸೊ ನಿಮ್ಮೆಲ್ಲರ ಸಹಕಾರ ಬೇಕು. ಈ ಒಂದು ಭ್ರಷ್ಟ ವ್ಯವಸ್ಥೆಯನ್ನ ಕಿತ್ತಾಕಬೇಕು. ಎಲ್ಲಿಂದಾದ್ರೂ ಒಂದ್ ಕಡೆ ಆರಂಭ ಆಗ್ಬೇಕಾಗಿದೆ. ಆ ಹಿನ್ನೆಲೆ ಒಳಗೆ ನಿಮ್ಮೆಲ್ಲರ ಸಹಕಾರ ಬೇಕು. ನಿಮ್ಮ ಮೂಲಕ ಇಡೀ ಜಿಲ್ಲೆಯ ಜನತೆಗೆ ಸಹಕಾರವನ್ನು ಕೊಡ್ತಾನೆ. ಈ ಯಶಸ್ವಿ ಹೋರಾಟವನ್ನು ಮಾಡಿ ಕರ್ನಾಟಕದಲ್ಲಿ ಏನು ಒಂದು ಗಂಡಾಗುಂಡಿ ಸರ್ಕಾರ ನಡೀತಿದೆ, ಇದಕ್ಕೆ ಒಂದು ಬಿಸಿ ಮುಟ್ಟಿಸೋ ಕೆಲಸ ಮಾಡೋಣ ಅನ್ನುವಂಥ ವಿನಂತಿಯನ್ನು ತಮ್ಮ ಮೂಲಕ ನಾನು ಮಾಡ್ತೇನೆ. ಸರ್, ಬಹಳ ಯೋಗ್ಯವಾದಂಥ ಪ್ರಶ್ನೆ ಕೇಳಿದ್ರಿ. ನೀವು ಕೇಳ್ತಿರೋದು ಸತ್ಯದ. ಅವ್ರಿಗೆ ಯಾಕೆ ಹಂಗೆ ಅನ್ಸೋದಂದ್ರೆ ಸ್ವತಃ DK ಶಿವಕುಮಾರೇ ಜೈಲಿಗೆ ಹೋಗಿ ಬಂದವರು, ನಮ್ಮ CM ಜೈಲಿಗೆ ಹೋಗಿ ಬಂದವರು ಇದ್ಯಾಕೆ ಕೇಳ್ತೀರಿ ಅನ್ನುವಂಥದ್ದು ಅವ್ರ ಪ್ರಶ್ನೆ ಇದೆ. ಆದ್ರೆ ನಾವು ಕೇಳ್ತಿರೋದ್ರ ಅರ್ಥ ಏನಂದ್ರೆ ST ನಿಗಮದ ತನಿಖೆ ನಡೀತಾ ಇದೆ, ಆರೋಪಿಯಾಗಿ ಚಾರ್ಜ್ ಶೀಟ್ ಒಳಗೆ ಅವ್ರಿಗೆ ಯಾವುದಕ್ಕೆ ರಾಜೀನಾಮೆ ಕೊಡಿಸಿದ್ರಿ? ನೀವೇ ಹೇಳ್ರಿ. ನಿಮ್ಮ ಸರ್ಕಾರದೊಳಗೆ ಎದಕ್ಕೆ ರಾಜೀನಾಮೆ ಕೊಡಿಸಿದ್ರಿ? ಅವತ್ತು ಯಾಕೆ ಕೊಡಿಸಿದ್ರಪ್ಪ? ಹಂಗಾದ್ರೆ ಅವತ್ತು ರಾಜೀನಾಮೆ ಕೊಡಿಸಿದ ನಂತರ ವಾಪಸ್ ತೊಳಕ್ಕೆ ಏನಾದ್ರು ಒಂದು ತರ್ಕಬೇಕಲ್ಲ. ಈಗ ಇಡೀ ಕೇಸಲ್ಲಿ ಏನೇನಾಗಿದೆ ಅಂತ ನಿಮ್ಗೆ ಗೊತ್ತದ. ಅದರ ಮೂಲ ದಾಖಲೆಯನ್ನ ಇವರು ಯಾರೋ DK ಶಿವಕುಮಾರ್ ಕೇಸ್ನಾಗ ಏನಾಗಿದ್ರಿ? ಭಾರಿ ಅಪಹಾಸ. ಈ ರಾಜ್ಯದೊಳಗ ಭ್ರಷ್ಟಾಚಾರದ ವಿರುದ್ಧ ಹೋರಾಟ ಮಾಡ್ತೀನಿ ಅಂತ ಹೇಳ್ತಾರೆ. ಯಾರು? DK ಅವರು. ನಿಮ್ಮ ಫ್ರಂಟ್ ಬ್ಯಾನರ್ ಐಟಮ್ ಆಗಿ ಬರ್ತದೆ ಸರ್ ಅದು ಪತ್ರಿಕೆಗಳಲ್ಲೂ ಕೂಡ. ನನಗೊಬ್ರು ಫೋನ್ ಮಾಡಿ ಕೇಳಿದ್ರು, ಸರ್ ಪತ್ರಿಕೆಗಳಲ್ಲಿ ಭ್ರಷ್ಟಾಚಾರದ ವಿರುದ್ಧ ಹೋರಾಟ ಮಾಡ್ತಾನೋ ಜೈಲಿಗೆ ಹೋಗಿ ಬಂದು ಮುಖ್ಯಮಂತ್ರಿ ಹೇಳ್ತಾನ, ನೀವ್ ಯಾಕೆ ಸುಮ್ ಕುತ್ಕೊಂಡಿದ್ರಿ ಅಂತ. ಸರ್ ಅಲ್ಲಿ ಏನ್ ಮಾಡ್ರ, ಹಿಂದಿನ ಸರ್ಕಾರದೊಳಗ ಕ್ಯಾಬಿನೆಟ್ನೊಳಗ
ತನಿಖೆಗೆ ಒಪ್ಪಿಸಿದ್ದನ್ನು ವಾಪಸ್ ತಗೊಂಡು ಅದು ಸುಪ್ರೀಂ ಕೋರ್ಟ್ ನಡೀಲಾಗ ಮೂಲ ಕೇಸನ್ನ ವಿರೂಪಗೊಳಿಸುವ ಕೆಲಸ ಮಾಡ್ರ. ಮತ್ತು ಹಲವಾರು ಪ್ರಕರಣಗಳಲ್ಲಿ ರಿಲೀಫ್ ಸಿಕ್ಕದವ್ರಿಗೆ ಇಲ್ಲಿ ಹಂಗಾಗಿಲ್ಲ. ನಿಮ್ಗೆ ಗೊತ್ತಿರಲಿ, ಚಾರ್ಜ್ ಶೀಟ್ ಒಳಗೆ ಹೆಸರದ ಆ ಕಾರಣಕ್ಕೆ ರಾಜೀನಾಮೆ ಕೊಟ್ಟಾನ. ಮಂತ್ರಿಯಾಗಿ ಬಂದ ಅವ್ರು ಅಲ್ಲೇ ಕುತ್ಕೊಂಡ್ರೆ ಏನಾಗ್ತದೆ ಹೇಳ್ರಿ? ತನಿಖೆ ಮೇಲೆ ಇನ್ಫ್ಲೂಯೆನ್ಸ್ ಆಗ್ತದೆ. ಸರ್, ಒಂದು ವ್ಯತ್ಯಾಸ ಅದ. ನಾವು ಅವ ಜೈಲಿಗೆ ಹೋಗ್ಯಾನ ಅನ್ನೋ ಶಬ್ದ ಹೇಳಿಲ್ಲ. ಹೋಗಿದಾರೋ ಇಲ್ವೋ ಸರ್, ಅದು ಎರಡನೇ ಪ್ರಶ್ನೆ. ಸರ್, ಬಿಜೆಪಿ ನಾಯಕರು ಭ್ರಷ್ಟಾಚಾರ ಹಗರಣದಲ್ಲಿ ಜೈಲಿಗೆ ಹೋಗಿದಾರೋ ಇಲ್ವೋ? ಎಲ್ಲ ಜೈಲಿಗೆ ಹೋಗಿ ಬಂದವರಿಗೆ ನೀವು ಅವಕಾಶ ಕೊಟ್ಟಿದ್ದೀರೋ ಇಲ್ವೋ? ಸರ್, ಎಲ್ಲ ಪಕ್ಷಗಳಲ್ಲೂ ರಾಜಕಾರಣದೊಳಗ ಆರೋಪ ಬಂದು ಕೇಸ್ಗಳಾಗೋದು ಇದೆಲ್ಲ ಇದೆ. ಯಾವ ಹಂತದ ಕೇಸ್ ಅದನ್ನೋದು ಮುಖ್ಯದಲ್ರಿ. ಜೈಲಿಗೆ ಹೋಗಿ ಸರ್, ಕೇಸ್ ಯಾವ ಹಂತದಾಗ ಅದ? ಆರೋಪ ಬೇರೆ, ಜೈಲಿಗೆ ಆರೋಪದ ಮೇಲೆ ಹೋಗಲ್ಲ, ಅಪರಾಧದ ಮೇಲೆ ಹೋಗೋದು ಸರ್. ಇಲ್ಲ ತಪ್ಪದ, ಹಂಗಲ್ಲ ಇಲ್ಲ ಸರ್, ಐ ವಾಂಟ್ ಟು ಕರೆಕ್ಟ್ ಯು. ಎರಡು ಅದಾವ ಇದ್ರೊಳಗ. ಒಂದು, ಯಾರೋ ಮೇಲೆ ಆರೋಪಿಯಾಗಿದ್ದಾಗ ಜುಡಿಷಿಯಲ್ ಕಸ್ಟಡಿ ಎನ್ಕ್ವೈರಿ ತೊಗೊಂಡಿರ್ತಾರೆ. ಜೈಲಿಗೆ ಹೋದವ್ರು ಯಾರಂದ್ರ ಶಿಕ್ಷೆ ಆಗಿ ಜೈಲಿಗೆ ಹೋದ್ರು. ಟ್ರೈ ಟು ಅಂಡರ್ಸ್ಟ್ಯಾಂಡ್. ಇಲ್ಲ ನಾನು ವಿಚಾರಣಾಧೀನ ಕೈದಿಯ ಸ್ಥಿತಿಯನ್ನ ಹೇಳ್ತಿದ್ದೀನಿ. ಬಿಜೆಪಿ ಒಳಗೆ ಯಾರು ಶಿಕ್ಷೆಗೊಳಗಾಗಿರೋರು ಇಲ್ಲ. ಶಿಕ್ಷೆ ಅನುಭವಿಸಿ ಬಂದವರಿಗೆ ಇಲ್ಲ, ಬಿಜೆಪಿ ಒಳಗೆ ಯಾರು ಶಿಕ್ಷೆಗೊಳಗಾಗಿ ರಾಜಕಾರಣದಲ್ಲಿ ವಾಪಸ್ ಆಗಿರೋರು ಇಲ್ಲ. ಇದ್ರ ಬಾ ಸ್ಪಷ್ಟ ಹೇಳ್ತೀನಿ, ಆನ್ ರೆಕಾರ್ಡ್ ಐ ಆಮ್ ಟೆಲಿಂಗ್ ಯು. ಸರ್, ವಿಚಾರಣಾಧೀನ ಕೈದಿಯಾಗಿ ನಮ್ಮಲ್ಲೂ ಇದ್ರು. ನಾ ಅದ್ರ ಬಗ್ಗೆ ಡಿನೈ ಮಾಡಲ್ಲ, ಯಾಕಂದ್ರೆ ಸಾರ್ವತ್ರಿಕ ಸತ್ಯ ಇದು. ನಾನು ನಿಮ್ಗೆ ಹೇಳ್ತಿರೋದು ಏನಂದ್ರ, ಈ ಕೇಸ್ನೊಳಗ ಕಾಂಗ್ರೆಸ್ನವರೇ ಅವ ತಪ್ಪು ಮಾಡ್ಯಾನ. CM ಒಪ್ಕೊಂಡ್ರ ಫ್ಲೋರ್ ಮೇಲೆ. ಎರಡನೇದ್ದು, ಆ ಕಾರಣಕ್ಕೆ ಅವ್ನ ರಾಜೀನಾಮೆ ಕೊಡಿಸಿರಿ, ಮತ್ತೆ ವಾಪಸ್ ತೊಳ್ತೀರಂತಂದ್ರ ಏನ್ ಆ ತನಿಖೆ ಏನಾಯ್ತು? ಪಾಪ ಅವ್ರೇನು ಈ 4 ವರ್ಷದಿಂದ ಪೂರ್ತಿ ಸರ್ ST ನಿಗಮ್ ಪೂರ್ತಿ ಬಂದ್ಬಿದ್ದದು. ಒಂದೇ ಒಂದು ಬೋರ್ವೆಲ್ ಕೊಡೋದಿಲ್ಲ. ಪಾಪ ಒಬ್ರಿಗೆ ಒಂದು ಲೋನ್ ಕೊಟ್ಟಿಲ್ಲ ಸರ್. ಮತ್ತೆ ಅವ್ನು ಮಂತ್ರಿ ಮಾಡಿದ್ರಂದ್ರ ತನಿಖೆ ಹಳ್ಳ ಹಿಡಿತದ, ಮತ್ತೆ STಗಳಿಗೆ ಅನ್ಯಾಯ ಆಗ್ತದ. ಇದು ಒಂದು ತಾರ್ಕಿಕ ಅಂತ್ಯಕ್ಕೆ ಹೋಗುವವರೆಗೂ ಅವ್ರನ್ನ ರಾಜೀನಾಮೆ ಏನ್ ಕೊಡಿಸಿರಿ? ಬಿಯಾನ್ ಯುವರ್ ವರ್ಡ್. ನೀವ್ ಯಾಕೆ ಕೊಡಿಸಿರಿ ರಾಜೀನಾಮೆ? ತನಿಖೆಗೆ ಅದು ಆಗ್ಬಾರ್ದು. ಸಿದ್ದರಾಮಯ್ಯನವ್ರಿಗೆ ಅನ್ಸದ 186 ಕೋಟಿ ಹೊಡೆದಿಲ್ಲಪ್ಪ, ವೈಯಕ್ತಿಕ ಖಾತೆಗಳಿಗೆ ಹೋಗಿದ್ದು ಕಣ್ಣಿಗೆ ಬದ್ದದ. ಸರ್, ST ನಿಗಮದಾಗ ಹಗರಣ ಆಗಿ ಏನ್ ಹಣ ಹೋಗ್ಯದ ಅದು ವಾಪಸ್ ಅದ್ರ ಸಲುವಾಗಿ 4 ವರ್ಷದಿಂದ, ಅದ್ರ 3 ವರ್ಷದಿಂದ ಈ ಸರ್ಕಾರ ಬಂದಿದ್ದ. ಈ 3 ವರ್ಷದಿಂದ ST ನಿಗಮದೊಳಗೆ ಯಾವುದೇ ಫಲಾನುಭವಿಗಳು ಆಯ್ಕೆ ಆಗದೆ ಇರೋ ಸ್ಥಿತಿ ಬಂದದ. ಈಗ ಅವನಿಗೆ ವಾಪಸ್ ಯಾಕೆ ಮಾಡ್ತೀರಿ? ರಾಜೀನಾಮೆ ಕೊಡಿಸಿರಿ, ಅದು ತಾರ್ಕಿಕ ಅಂತದ ಹೊರಗೆ ಹೋಗುವವರೆಗೂ ಬಿಡ್ರಿ ಅಂತ ನಮ್ದು. ಅಲ್ಲ, ನಿಮ್ದು ಹಗರಣದ ವಿರುದ್ಧ ಹೋರಾಟನೋ ನಾಗೇಂದ್ರನ ವಿರುದ್ಧ ಹೋರಾಟನೋ? ಸರ್, ನಮ್ದು ಈ ಸರ್ಕಾರದ ಈ ನಡವಳಿಕೆ ಏನದಲ್ಲ, ಅವ ಭ್ರಷ್ಟ ಅಂತ ನೀವು ರಾಜೀನಾಮೆ ಕೊಡಿಸೋದ್ ನಂತರ ಅವ ಶುದ್ಧನಾಗಿ ಬರುವವರೆಗೂ ಹೊರಗಿಡ್ರಿ. ಹಗರಣ ಆದಾಗ ಅನಿರ್ದಿಷ್ಟಾವಧಿ ಧರಣಿ ಕುಂಡ್ರಲಿಲ್ಲ, ಮಾಡಿದೀವಿ. ಹಗರಣ ಆದಾಗ ಅನಿರ್ದಿಷ್ಟಾವಧಿ ಧರಣಿ ಸರ್, ಸದನದಾಗ ಮಾಡೀವಿ. ಅನಿರ್ದಿಷ್ಟಾವಧಿ ಆ ಜಿಲ್ಲಾ ಕೇಂದ್ರಗಳು ಹೋರಾಟ ಮಾಡಲಿಲ್ಲ. ಸರ್, ಕೇವಲ ಸಚಿವ ಸ್ಥಾನಕ್ಕಾಗಿ ಮಾತ್ರ ಹೋರಾಟ. ನೋ ತಪ್ಪಿಕೊಂಡ್ರಿ. ಇಲ್ಲ ಅವತ್ತು ನೀವು ಆ ಹಗರಣದ ವಿರುದ್ಧ ಎಷ್ಟು ಜಿಲ್ಲೆ ಒಳಗೆ ಅನಿರ್ದಿಷ್ಟಾವಧಿ ಧರಣಿ ಮಾಡ್ರಿ? ಐ ಆಮ್ ರೆಡಿ ಟು ಆನ್ಸರ್ ಇಟ್. ನೋಡ್ರಿ, ಅವತ್ತು ಸದನದೊಳಗೆ ನಾವು ಹೋರಾಟ ಮಾಡ್ತಿರುವಾಗನೇ ಸಿದ್ದರಾಮಯ್ಯನವ್ರು ಒಪ್ಕೊಂಡ್ಬಿಟ್ರು. ಏನಂತ ಹೇಳಿ, ನೀವು ಹೇಳ್ದಂಗೆ 186 ಅಲ್ರಿ, 86 ಕೋಟಿ ಹೋಗ್ಯದ, ಅದು ಹೊಳ್ಳಿ ಬಂದದ, ವಸೂಲಿ ಮಾಡ್ತೇವಿ, ಅವ್ರ ಅಕೌಂಟಿಂದ ತರ್ತಿದೀವಿ, ಪೊಲೀಸರು ಹೋಗ್ಯಾರ ಅಂತ ಹೇಳಿ ಒಪ್ಕೊಂಡ್ಬಿಟ್ರು. ಹಿಂಗಾಗಿ ಫರ್ದರ್ ಹೋರಾಟ ಮಾಡೋ ಪ್ರಶ್ನೆ ಬರಲ್ಲ. ಯಾಕಂದ್ರೆ ಆಲ್ರೆಡಿ ಅಡ್ಮಿಟೆಡ್ ಇನ್ ದ ಫ್ಲೋರ್ ಆಫ್ ಹೌಸ್. ಈಗ ಫ್ಲೋರ್ನೊಳಗೆ ಅವ್ರು ಒಪ್ಕೊಳ್ಳಾಗತ್ತಿಲ್ಲ, ಮಾಡಿದ್ದನ್ನ ಅರಗಿಸ್ಕೊಳ್ಬೇಕು ಅನ್ನೋ ಭಾವನೆ ಬಂದದ. ನಾವು ಫ್ಲೋರ್ನೊಳಗೂ ಮಾಡ್ತೇವಿ, ಹೊರಗಡೆನೂ ಮಾಡ್ತೇವಿ. ಸರ್, ಪ್ರತಿ ಬಾರಿ ಒಂದೇ ರೀತಿ ಹೋರಾಟ ಮಾಡ್ಬೇಕಂತ ಯಾಕೆ ಅಪೇಕ್ಷೆ ಮಾಡ್ತೇವೆ? ಆ ಹಿಟ್ ಹಿಡಿದಾಗ ರೊಟ್ಟಿ ಅಂತ ಅವಾಗ ಹೋರಾಟ ಮಾಡಕ್ ಬಯಸೋರು ಹಗರಣದ ವಿರುದ್ಧನೂ ಮಾಡ್ಲಿ ಅಂತ. ಸರ್, 100% ನಿಮ್ಮ ಮಾತನ್ನ ನಾವು ಒಪ್ಕೊಳ್ತೇವೆ. ಇದು ಹಗರಣದ ವಿರುದ್ಧವೇ ಹೋರಾಟ. ಹಗರಣ ಅನ್ನುವಂತ ತಾನೇ ಆಗುದಿಲ್ಲ, ವ್ಯಕ್ತಿಗಳಿಂದಾಗಿರ್ತದೆ. ಹಿಂಗಾಗಿ ಅದು ವ್ಯಕ್ತಿಗಳ ಲಿಂಕ್ ಬರ್ತದೆ. ಬಿಜಾಪುರ ಜಿಲ್ಲೆಯೊಳಗೂ ಸಾಕಷ್ಟು ಹಗರಣಗಳಾಗಿದ್ದಾವೆ. ಶಿಕ್ಷಣ ಇಲಾಖೆಯೊಳಗೆ ಹಗರಣಗಳಾಗಿದ್ದಾವೆ. ಒಂದು ದಿನ ಅನಿರ್ದಿಷ್ಟಾವಧಿ ಧರಣಿ ಕರೀಲಿಲ್ಲ, ಹೋರಾಟ ಮಾಡಲಿಲ್ಲ, ಒಂದು ಮನವಿನೂ ಕೊಡ್ಲಿಲ್ಲ. ನಿಮ್ಗೆ ಬಹಳ ಸ್ಪಷ್ಟ ಆಗಿದಾವ. ಈಗ ಅನಿರ್ದಿಷ್ಟಾವಧಿ ಧರಣಿ ಕೂತ್ರಿ ಕಣ್ಣು ಮುಂದೆ ಆಗಿರ್ತಕ್ಕಂಥ 180 ಶಾಲೆಗಳ ಹಗರಣಗಳು ನಡೀತಾ ಇದೆ. ಲೋಕಾಯುಕ್ತ ತನಿಖೆ ನಡೀತಾ ಇದೆ, ಪೊಲೀಸ್ FIR ಆಗಿದೆ, ಇಲಾಖೆ ತನಿಖೆಗಳಾಗಿದಾವೆ. ಸದನದೊಳಗೆ ನಿಮ್ದೇ ಇವರ ಸದಸ್ಯರು ಧ್ವನಿ ಎತ್ತಿದ್ದಾರೆ.